ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ತುಂಬಾನೇ ಉಪಯುಕ್ತವಾದ ವಿಡಿಯೋ ಅಂತಾನೆ ನಾವು ಅನ್ನಬಹುದು. ನನ್ನ ಆತ್ಮೀಯ ಈ ಒಂದು ಸಿಂಹ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಈ ಏನೆಲ್ಲ ಶುಭ ಫಲಗಳು ಇದೆ ಅಂತ ನಾವು ಇವಾಗ ಸಂಪೂರ್ಣವಾಗಿ ವೀಕ್ಷಿಸೋಣ. ಈ ವಿಡಿಯೋ ಇಷ್ಟ ಆಗಿದೆ ನೀವು ಸಂಪೂರ್ಣವಾಗಿ ಒಳ್ಳೆಯ ಮನಸ್ಸಿನಿಂದ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ನಿಮಗೆ ಮನೆಯೊಳಗೆ ನಿರಂತರವಾಗಿ ಬರುತ್ತಿರುವ 2 ದೇವತೆಗಳ ಬಗ್ಗೆ ತಿಳಿಸಬೇಕಾಗಿದೆ. ಈ ದೇವತೆಗಳ ಬಗ್ಗೆ ತಿಳಿದರೆ ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ನೀವು ಇನ್ನು ಈ ಮಾಹಿತಿಯನ್ನ ಕೇಳಿಲ್ಲ ಅಂದ್ರೆ ಬೇಗನೆ ಈ ವಿಡಿಯೋವನ್ನ ನೋಡಿ, ಏಕೆಂದರೆ ಈ ವಿಷಯಗಳನ್ನ ತಿಳಿದ ನಂತರ ನೀವು ನಂತರ ಪಶ್ಚಾತ್ತಾಪ ಪಡುವಿರಿ. ನಿಮ್ಮ ಜೀವನದಲ್ಲಿ ಈ 2 ದೇವತೆಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನಿಮ್ಮ ಪ್ರತಿಯೊಂದು ದುಃಖ, ಸಮಸ್ಯೆ ಮತ್ತು ಕಠಿಣ ಸಂದರ್ಭಗಳಲ್ಲಿ ಈ ದೇವತೆಗಳ ಆಶೀರ್ವಾದವೇ ನಿಮ್ಮನ್ನ ಸಂಕಷ್ಟಗಳಿಂದ ಹೊರ ತರುತ್ತೆ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತವೆ, ಆದರೆ ಈ ದೇವತೆಗಳು ಬರುವ ಮೊದಲೇ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಲಾಗುತ್ತೆ. ನಿಮಗೆ ತಿಳಿದಿರಬಹುದು, ನಿಮ್ಮ ಜೀವನದಲ್ಲಿ ಹಲವಾರು ಅಸೂಯೆ ಪಡುವವರು, ಅಡಗಿರುವ ಶತ್ರುಗಳು ಇದ್ದಾರೆ ಮತ್ತು ನಿಮ್ಮ ಕೆಲಸಗಳನ್ನು ಹಾಳು ಮಾಡಲು ಯತ್ನಿಸುವವರು ಇದ್ದಾರೆ. ನೀವು ಇವರ ಬಗ್ಗೆ ತಿಳಿದಿರಬಹುದು, ಆದರೆ ನಾವು ಇನ್ನು ಹೇಳುವುದೇನೆಂದರೆ ನಿಮ್ಮ ಕೆಲವು ಶತ್ರುಗಳು ತಾಂತ್ರಿಕ ಕ್ರಿಯೆಗಳ ಸಹಾಯದಿಂದ ನಿಮ್ಮ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಬಹುಬಾರಿ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯವರೆಗೆ ಬಂದಿರಬಹುದು, ಆದರೆ ಈ 2 ದೇವತೆಗಳ ಕಾರಣದಿಂದ ಅವು ಹಿಂದಕ್ಕೆ ಓಡಿ ಹೋಗಿವೆ. ಈ ದೇವತೆಗಳು ನಿಮ್ಮ ಮನೆಯ ಹತ್ತಿರ ಇರದಿದ್ದರೆ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಸಮಸ್ಯೆಗಳು ಉಂಟಾಗುತ್ತವೆ ಎಂದು ಹೇಳಬಹುದು. ನೀವು ಈ ದೇವತೆಗಳಿಗೆ ಧನ್ಯವಾದ ಹೇಳಬೇಕು, ಏಕೆಂದರೆ ಇವರು ನಿಮ್ಮ ಕುಟುಂಬ ಮತ್ತು ಮನೆಯ ರಕ್ಷಣೆ ಮಾಡಿದ್ದಾರೆ. ಆದರೆ ದುಃಖದ ಸಂಗತಿ ಏನೆಂದರೆ ನೀವು ಈ ದೇವತೆಗಳ ಬಗ್ಗೆ ಏನೂ ತಿಳಿದಿಲ್ಲ. ಈ ದೇವತೆಗಳು ನಿಮ್ಮ ಮನೆಯ ಸುತ್ತಲೂ ಸದಾ ಇರುತ್ತೆ, ಆದರೆ ನೀವು ಅವುಗಳನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಕೆಲವೊಮ್ಮೆ ನೀವು ತಿಳಿಯದೆ ಕೆಲವು ಕೆಲಸಗಳನ್ನು ಮಾಡುತ್ತೀರಿ, ಅವು ಈ ದೇವತೆಗಳಿಗೆ ನೋವುಂಟು ಮಾಡುತ್ತೆ. ನಿಮ್ಮ ಸಣ್ಣ ಸಣ್ಣ ತಪ್ಪುಗಳಿಂದ ಆ ದೇವತೆಗಳಿಗೆ ಕಷ್ಟವಾಗುತ್ತೆ. ನೀವು ಆ ತಪ್ಪುಗಳನ್ನು ತಪ್ಪಿಸಬೇಕು, ಏಕೆಂದರೆ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮತ್ತೆ ಮತ್ತೆ ಮಾಡುತ್ತಿದ್ದರೆ ದೇವತೆಗಳು ನಿಮ್ಮ ಮನೆಯಿಂದ ಕೋಪಗೊಂಡು ಹೋಗಬಹುದು. ಈ ದೇವತೆಗಳು ಕೋಪಗೊಂಡರೆ ನಿಮ್ಮ ಶತ್ರುಗಳಿಗೆ ಅವಕಾಶ ಅನ್ನೋದು ಸಿಗುತ್ತೆ ಮತ್ತು ಅವರು ಈ ಜೀವನವನ್ನು ಹಾಳು ಮಾಡಬಹುದು. ನಿಮ್ಮ ಮೇಲೆ ತಾಂತ್ರಿಕ ಕ್ರಿಯೆಗಳು ಪರಿಣಾಮ ಬೀರುತ್ತೆ ಮತ್ತು ನಿಮ್ಮ ಸಮಸ್ಯೆಗಳ ನಡುವೆ ಸಿಲುಕಿಕೊಳ್ಳಬಹುದು. ಆದ್ದರಿಂದ ನೀವು ನಿಮ್ಮ ತಪ್ಪುಗಳನ್ನು ಈಗಿನಿಂದಲೇ ನಿಲ್ಲಿಸಬೇಕು ಎಂಬುದು ಅತ್ಯಂತ ಮುಖ್ಯವಾಗಿವೆ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಆಗ ನೀವು ಯಾವ ತಪ್ಪುಗಳಿಂದ ದೂರವಿರಬೇಕು ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿ ಹಾಗೂ ರಕ್ಷಣೆಯನ್ನು ಹೇಗೆ ತರಬಹುದು ಎಂಬುದನ್ನು ತಿಳಿದುಕೊಳ್ಳಬಹುದು. ಏಕೆಂದರೆ ನೀವು ನಿಮ್ಮ ತಪ್ಪುಗಳನ್ನು ನಿಲ್ಲಿಸದಿದ್ದರೆ ನೀವು ನಿಮ್ಮ ಜೀವನವನ್ನೇ ಸಂಕಷ್ಟಕ್ಕೆ ತಳ್ಳುತ್ತಿದ್ದೀರಿ. ಇದೇ ಕಾರಣದಿಂದ ನೀವು ಇನ್ನೂ ಕಷ್ಟದಲ್ಲಿದ್ದೀರಿ. ಈ 2 ದೇವತೆಗಳು ನೀವು ನಿಮ್ಮ ತಪ್ಪುಗಳನ್ನು ಸರಿಪಡಿಸಬೇಕು ಎಂದು ಬಯಸುತ್ತಿವೆ, ಹಾಗಾಗಿ ಅವು ನಿಮ್ಮ ಜೀವನವನ್ನು ಸುರಕ್ಷಿತವಾಗಿಡಲು ಸಹಾಯ ಮಾಡುತ್ತೆ. ಈಗ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತಿರಬಹುದು. ಆ 2 ದೇವತೆಗಳು ಯಾರು? ಅವು ಯಾವಾಗ ಮತ್ತು ಏಕೆ ನಿಮ್ಮ ಮನೆಗೆ ಬರುತ್ತವೆ ಮತ್ತು ಯಾವ ತಪ್ಪುಗಳಿಂದ ನಾವು ದೂರವಿರಬೇಕು? ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರ ನೀಡುತ್ತೇವೆ. ಆದರೆ ಈ ವಿಡಿಯೋ ಮುಂದುವರಿಸುವ ಮೊದಲು ನಾವು ನಿಮಗೆ ಒಂದು ವಿನಂತಿ ಮಾಡುತ್ತೇವೆ. ನಿಮಗೆ ಈ ಮಾಹಿತಿ ಸರಿ ಎಂದು ಅನ್ನಿಸಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ನೀಡಿ. ನಾವು ನಿಮ್ಮ ಜೀವನದ ಸಮಸ್ಯೆಗಳನ್ನು ದೂರ ಮಾಡಲು ಕಠಿಣವಾಗಿ ಕೆಲಸ ಮಾಡುತ್ತೇವೆ ಮತ್ತು ನಿಮ್ಮ ದುಃಖಗಳನ್ನು ಕಡಿಮೆ ಮಾಡಲು ಎಲ್ಲ ರೀತಿಯ ಈ ಒಂದು ಪ್ರಯತ್ನಗಳನ್ನು ಮಾಡ್ತೇವೆ. ನಾವು ನಿಮಗಾಗಿ ತರುವ ಮಾಹಿತಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಹುದು, ಆದರೆ ನೀವು ನಮ್ಮ ವಿಡಿಯೋವನ್ನು ಪೂರ್ಣವಾಗಿ ನೋಡದಿದ್ದರೆ ಮುಖ್ಯ ಮಾಹಿತಿಯನ್ನು ತಪ್ಪಿಸಿಕೊಳ್ತೀರಿ ಮತ್ತು ಅದರಿಂದ ಯಾವುದೇ ಲಾಭವಾಗುವುದಿಲ್ಲ. ಆದ್ದರಿಂದ ನಾವು ನಿಮ್ಮನ್ನು ವಿನಂತಿಸುತ್ತೇವೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೂ ಈ ಮಾಹಿತಿಯನ್ನು ನಿಮ್ಮ ಜೀವನದಲ್ಲಿ ಸರಿಯಾಗಿ ಬಳಸಿಕೊಳ್ಳಬಹುದು. ಈಗ ನಾವು ಆ 2 ಶಕ್ತಿಶಾಲಿ ದೇವತೆಗಳ ಬಗ್ಗೆ ಮಾತನಾಡುವುದಾದರೆ ಇವು ಸಾಮಾನ್ಯ ಶಕ್ತಿಗಳು ಅಲ್ಲ. ಈ 2 ದೇವತೆಗಳು ಅದೆಷ್ಟೋ ಅದೃಶ್ಯ ಶಕ್ತಿಗಳಾಗಿದ್ದು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತವೆ.
ಇವು ಹಲವಾರು ಬಾರಿ ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಿವೆ ಮತ್ತು ಅವರ ಒಂದು ತಾಂತ್ರಿಕ ಕ್ರಿಯೆಗಳನ್ನು ನಾಶ ಮಾಡಿವೆ. ಈ ಶಕ್ತಿಗಳು ನಿಮ್ಮ ಕುಟುಂಬದ ಸುರಕ್ಷತೆಯನ್ನು ನೋಡಿಕೊಳ್ಳುತ್ತವೆ ಮತ್ತು ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತವೆ. ಇವು ಯಾವುದೇ ಒಂದು ಕಾರಣವಿಲ್ಲದೆ ಯಾರಿಗೂ ಸಹಾಯ ಮಾಡುವುದಿಲ್ಲ. ಅವು ನಿಮಗೆ ಸಹಾಯ ಮಾಡುವುದಕ್ಕೆ ಕಾರಣ ನೀವು ಅವರ ಒಂದು ಕೃಪೆಗೆ ಅರ್ಹರಾಗಿದ್ದೀರಿ. ಆದರೆ ಇದರಲ್ಲಿ ಒಂದು ಮುಖ್ಯ ವಿಷಯವಿದೆ, ಅದನ್ನು ತಿಳಿದುಕೊಳ್ಳುವುದು ಬಹಳ ಅಗತ್ಯ. ಈ ಶಕ್ತಿಗಳು ನಿಮ್ಮಿಂದ ಒಂದು ವಿಶೇಷವಾದ ವಿಷಯವನ್ನು ಕೇಳುತ್ತಿವೆ. ನೀವು ಅದನ್ನು ಕೊಡದಿದ್ದರೆ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳು ಬರಬಹುದು ಮತ್ತು ಅದರ ಕಾರಣ ತಿಳಿದರೆ ನೀವು ಬೆಚ್ಚಿ ಬೀಳಬಹುದು. ನೀವು ಅರ್ಥ ಮಾಡಿಕೊಳ್ಬೇಕು, ಈ ಶಕ್ತಿಗಳ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಪಡೆಯುವುದು ನಿಮ್ಮ ತಪ್ಪುಗಳನ್ನು ಸರಿಪಡಿಸಿದಾಗ ಮಾತ್ರ ಸಾಧ್ಯ. ನೀವು ನಿಮ್ಮ ತಪ್ಪುಗಳನ್ನು ಸರಿಪಡಿಸದಿದ್ದರೆ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಆಲಿಸಿ. ಹಾಗಾಗಿ ಈ ಶಕ್ತಿಗಳು ನಿಮ್ಮನ್ನು ಹೇಗೆ ರಕ್ಷಿಸುತ್ತವೆ ಮತ್ತು ನೀವು ಯಾವ ವಿಷಯಗಳಿಂದ ದೂರವಿರಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ನೀವು ನಿರ್ಲಕ್ಷಿಸಬೇಡಿ ಮತ್ತು ನಿರ್ಲಕ್ಷಿಸುವವರು ದೊಡ್ಡ ತಪ್ಪು ಮಾಡ್ತಾರೆ. ಇದನ್ನು ನೀವು ಬಿಟ್ಟರೆ ನಿಮ್ಮ ಕೈಯಿಂದ ಒಂದು ದೊಡ್ಡ ಅವಕಾಶ ತಪ್ಪಿ ಹೋಗುತ್ತೆ. ಹೆಸರು ಮಾಡಿದಂತೆ ಬಂಗಾರದ ಮೊಟ್ಟೆ ಇಡುವ ಕೋಳಿಯನ್ನು ಕಳೆದುಕೊಳ್ಳುವಂತೆ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಈ ಮಹತ್ವದ ಮಾಹಿತಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ನೀವು ಇನ್ನೂ ಈ ಚಾನೆಲ್ನಲ್ಲಿ ಇಲ್ಲದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಪುಟ್ಟದೊಂದು ಲೈಕ್ ಕೊಡಿ. ನೀವು ಹನುಮಂತನ ಭಕ್ತರಾಗಿದ್ದರೆ ಅಥವಾ ಭೋಲೆನಾಥನ ಸತ್ಯ ಭಕ್ತರಾಗಿರಲಿ, ವಿಡಿಯೋಗೆ ಲೈಕ್ ಮಾಡಿ ದಯವಿಟ್ಟು. ಇದು ಸಂಪೂರ್ಣ ಉಚಿತವಾಗಿದ್ದು ನಿಮಗೆ ಪುಣ್ಯವೂ ಕೂಡ ದೊರೆಯುತ್ತೆ. ಪುಣ್ಯ ಪಡೆಯಲು ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ನೀವು ಬರೆಯಿರಿ. ನಿಮ್ಮ ಎಲ್ಲ ಈ ಮನೋಭಿಲಾಷೆಗಳು ನೆರವೇರುತ್ತವೆ. ನಿಮಗೆ ಗೊತ್ತೇ, ನೀವು ನಿಮ್ಮ ಜೇಬಿನಲ್ಲಿ 2 ಸಣ್ಣ ವಸ್ತುಗಳನ್ನು ಇಟ್ಟುಕೊಂಡ್ರೆ ಹೀಗಾಗಿ ಇಡೀ ಜಗತ್ತು ನಿಮ್ಮ ಹಿಂದೆ ತಿರುಗುತ್ತೆ. ಆ ವ್ಯಕ್ತಿ ತನ್ನ ಪರಿಶ್ರಮ ಮತ್ತು ಸಾಧನೆಯ ಮೂಲಕ ಇಡೀ ಜಗತ್ತನ್ನು ತನ್ನ ಪಾದಗಳಲ್ಲಿ ವಶಪಡಿಸಿಕೊಳ್ತಾನೆ ಎಂದು ಹೇಳಬಹುದು. ಇದೇ ಪರಿಸ್ಥಿತಿ ನಿಮ್ಮೊಂದಿಗೆ ಕೂಡ ಸಂಭವಿಸಲಿದೆ. ನಿಮಗೆ ಬೇಕಾಗಿರುವುದು ಕೇವಲ 2 ಸಣ್ಣ ವಿಷಯಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು. ಈ ವಿಷಯಗಳ ಬಗ್ಗೆ ವಿವರವಾಗಿ ಹೇಳುವ ಮೊದಲು ದಯವಿಟ್ಟು ನೀವು ಈ ವಿಡಿಯೋನ ನೋಡಿ. ನೀವು ಜೀವನದಲ್ಲಿ ತುಂಬಾನೇ ಸಂಕಷ್ಟ ಅನುಭವಿಸುತ್ತಿದ್ದರೆ ಅಥವಾ ಯಶಸ್ಸು ಸಿಗುತ್ತಿಲ್ಲವೆಂದರೆ ಈ ಪ್ರಾರಂಭದಿಂದ ಅಂತ್ಯದವರೆಗೆ ತಪ್ಪದೆ ವೀಕ್ಷಿಸಿದ್ರೆ ಮಾತ್ರ ನಿಮಗೆ ಈ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಅದು ನಿಮಗೆ ಬೇರೆ ಎಲ್ಲಿಯೂ ಸಿಗುವುದಿಲ್ಲ. ಈ ವಿಡಿಯೋ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ವಿಡಿಯೋವನ್ನು ನೀವು ನಿರ್ಲಕ್ಷಿಸಬೇಡಿ. ಯಾವುದೇ ರೀತಿಯ ಒಂದು ಸಮಸ್ಯೆ ಎದುರಾಗುವುದಿಲ್ಲ. ಜೀವನ ಅಂದರೆ ನಿಮ್ಮ ಜೀವನ ಈ ಧನ ಸಂಪತ್ತು ಮತ್ತು ಸಂತೋಷದಿಂದ ಸದಾ ತುಂಬಿರುತ್ತೆ. ಈ ವಿಡಿಯೋ ಬಹಳ ವಿಶೇಷವಾಗಿದೆ ಮತ್ತು ನಾವು ಮಾಡುವ ಒಂದು ಭವಿಷ್ಯವಾಣಿ 100ಕ್ಕೆ 100% ಸತ್ಯವಾಗಿರುತ್ತೆ. ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಸರಿಸಿದರೆ ನಿಮ್ಮ ಭವಿಷ್ಯ ಪ್ರಕಾಶಮಾನವಾಗಿರುತ್ತೆ. ನಿಮ್ಮ ಜೀವನದ ಅಂತ್ಯ ಮಹತ್ವದ ಕ್ಷಣಗಳಲ್ಲಿ ಒಂದಾಗಬಹುದು. ಈಗ ನಿಮ್ಮ ಕೀರ್ತಿ ಇಡೀ ಜಗತ್ತಿನಲ್ಲಿ ಹರಡಲಿದೆ ಮತ್ತು ನಿಮಗೆ ಶೀಘ್ರದಲ್ಲೇ ದೊಡ್ಡ ಸಂತೋಷದ ಸುದ್ದಿ ಸಿಗಲಿದೆ. ನೀವು ಬಹಳ ಬೇಗ ದೊಡ್ಡ ಯಶಸ್ಸು ಸಾಧಿಸಲಿದ್ದೀರಿ ಮತ್ತು ನಿಮ್ಮ ಜೀವನ ಬದಲಾಗುತ್ತೆ ಎಂದು ನಾವು ಖಚಿತಪಡಿಸುತ್ತೇವೆ. ಇಂದು ನಾವು ನಿಮಗೆ ನಿಮ್ಮ ಮನೆಯಲ್ಲಿ ನಿರಂತರವಾಗಿ ಬರುವ 2 ದೇವತೆಗಳ ಬಗ್ಗೆ ಹೇಳಲಿದ್ದೇವೆ. ಈ ದೇವತೆಗಳ ಬಗ್ಗೆ ತಿಳಿದರೆ ನಿಮ್ಮ ಕಣ್ಣು ತೆರೆಯುತ್ತೆ. ನೀವು ಇನ್ನೂ ಈ ಮಾಹಿತಿಯನ್ನು ಕೇಳದಿದ್ದರೆ ತಕ್ಷಣ ವಿಡಿಯೋ ನೋಡಿ, ಇಲ್ಲದಿದ್ದರೆ ನಂತರ ನೀವು ಪಶ್ಚಾತ್ತಾಪ ಪಡುವಿರಿ. ಈ 2 ದೇವತೆಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಿಮ್ಮ ಎಲ್ಲ ದುಃಖ, ಕಷ್ಟ ಮತ್ತು ಸಂಕಷ್ಟದ ಸಮಯದಲ್ಲಿ ಇವರ ಆಶೀರ್ವಾದವೇ ನಿಮಗೆ ರಕ್ಷಣೆ ನೀಡೋದು. ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತವೆ, ಆದರೆ ಆ ದೇವತೆಗಳ ಆಗಮನದ ಮುಂಚೆಯೇ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಹಲವಾರು ಇಷ್ಟಪಡುವವರು ಈ ಗುಪ್ತ ಶತ್ರುಗಳು ಇರುತ್ತಾರೆ. ಕೆಲವರು ನಿಮ್ಮ ಕೆಲಸಗಳನ್ನು ಹಾಳು ಮಾಡಲು ಪ್ರಯತ್ನಿಸೋದು ನಿಮಗೆ ಗೊತ್ತಿರದೇ ಇರಬಹುದು. ಆದರೆ ನಿಮ್ಮ ಕೆಲವು ಶತ್ರುಗಳು ತಾಂತ್ರಿಕ ಕ್ರಿಯೆಗಳ ಮೂಲಕ ನಿಮ್ಮ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ಈ ಒಂದು ದುಷ್ಟಶಕ್ತಿಗಳು ನಿಮ್ಮ ಮನೆಗೂ ಬಂದಿರಬಹುದು, ಆದರೆ ಈ 2 ದೇವತೆಗಳ ಕಾರಣದಿಂದ ಅವು ಹಿಂತಿರುಗಿವೆ.
ಈ ದೇವತೆಗಳು ನಿಮ್ಮ ಮನೆಯ ಬಳಿ ಇರದಿದ್ದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಉಂಟಾಗುತ್ತಿತ್ತು. ನೀವು ಈ ದೇವತೆಗಳಿಗೆ ಕೃತಜ್ಞರಾಗಿರಬೇಕು, ಏಕೆಂದರೆ ಇವರು ನಿಮ್ಮ ಕುಟುಂಬ ಮತ್ತು ಮನೆಯ ರಕ್ಷಣೆಯನ್ನ ಮಾಡಿದ್ದಾರೆ. ಆದರೆ ಈ ಒಂದು ವಿಷಾದಕರ ಸಂಗತಿ ಏನೆಂದರೆ ನೀವು ಇವರ ಬಗ್ಗೆ ಏನೂ ತಿಳಿದಿಲ್ಲ. ಈ ದೇವತೆಗಳು ನಿಮ್ಮ ಮನೆಯ ಸುತ್ತಲೂ ಸದಾ ಇರುತ್ತವೆ, ಆದರೆ ನೀವು ಇವರನ್ನ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ನೀವು ಅರಿವಿಲ್ಲದೆ ಕೆಲವು ತಪ್ಪುಗಳನ್ನು ಮಾಡುತ್ತೀರಿ, ಅದು ಆ ದೇವತೆಗಳಿಗೆ ನೋವನ್ನುಂಟು ಮಾಡುತ್ತವೆ. ನೀವು ಸಣ್ಣ ಈ ತಪ್ಪುಗಳಿಂದಲೇ ಇವರಿಗೆ ತೊಂದರೆ ಆಗುತ್ತೆ. ನೀವು ಈ ತಪ್ಪುಗಳನ್ನು ತಪ್ಪಿಸಬೇಕು. ನೀವು ಇವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮತ್ತೆ ಮತ್ತೆ ಮಾಡುತ್ತಿದ್ದರೆ ಈ ದೇವತೆಗಳು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಮತ್ತು ನಿಮ್ಮ ರಕ್ಷಣೆಯನ್ನ ನಿಲ್ಲಿಸಬಹುದು. ಈ ದೇವತೆಗಳು ಕೋಪಗೊಂಡಾಗ ನಿಮ್ಮ ಶತ್ರುಗಳಿಗೆ ಅವಕಾಶ ಅನ್ನೋದು ಸಿಗುತ್ತೆ. ಅವರು ನಿಮ್ಮ ಜೀವನವನ್ನ ಹಾಳು ಮಾಡಬಹುದು. ಈ ತಾಂತ್ರಿಕ ಕ್ರಿಯೆಗಳು ನಿಮ್ಮ ಮೇಲೆ ಪರಿಣಾಮ ಅನ್ನೋದು ಬೀರುತ್ತವೆ ಮತ್ತು ನಿಮ್ಮ ಸಂಕಷ್ಟಗಳಲ್ಲಿ ಸಿಲುಕಿಸಬಹುದು. ಆದ್ದರಿಂದ ನೀವು ನಿಮ್ಮ ತಪ್ಪುಗಳನ್ನು ತಕ್ಷಣ ಸರಿಪಡಿಸಿಕೊಳ್ಬೇಕು. ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ನೀವು ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ರಕ್ಷಣೆಯನ್ನ ಹೇಗೆ ತರಬೇಕು ಎಂಬುದನ್ನ ತಿಳಿದುಕೊಳ್ಳಿ. ನೀವು ನಿಮ್ಮ ತಪ್ಪುಗಳನ್ನು ಸರಿಪಡಿಸದಿದ್ದರೆ ನೀವು ನಿಮ್ಮ ಜೀವನವನ್ನ ಸಂಕಷ್ಟಕ್ಕೆ ತಳ್ಳುತ್ತಿದ್ದೀರಿ. ಇದೇ ಕಾರಣದಿಂದ ನೀವು ಇನ್ನೂ ಕಷ್ಟ ಅನುಭವಿಸುತ್ತಿದ್ದೀರಿ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ನೀವು ನಿಮ್ಮ ತಪ್ಪುಗಳನ್ನು ಸರಿಪಡಿಸಬೇಕೆಂದು ಬಯಸುತ್ತೇವೆ. ಹಾಗಾದರೆ ಅವು ನಿಮ್ಮ ಜೀವನವನ್ನ ರಕ್ಷಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಿರಬಹುದು ಈಗಾಗಲೇ. ಹಾಗಾಗಿ ಈ ದೇವತೆಗಳು ಯಾರು, ಅವು ಯಾವಾಗ ಮತ್ತು ಏಕೆ ನಿಮ್ಮ ಮನೆಗೆ ಬರುತ್ತವೆ, ನೀವು ಯಾವ ತಪ್ಪುಗಳನ್ನು ತಪ್ಪಿಸಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಈ ವಿಡಿಯೋದಲ್ಲಿ ವಿವರವಾಗಿ ನೀವು ನೋಡಬಹುದು. ಆದರೆ ಮುಂದುವರಿಯುವ ಮೊದಲು ಒಂದು ವಿನಂತಿ, ಈ ಮಾಹಿತಿಗೆ ನಿಮ್ಮ ಉಪಯುಕ್ತವೇನೆಂದು ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಲು ಶ್ರಮಿಸುತ್ತಿದ್ದೇವೆ ಮತ್ತು ನಿಮ್ಮ ದುಃಖವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ನಾವು ನೀಡುವ ಮಾಹಿತಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ತಂದುಕೊಡುತ್ತೆ. ಆದರೆ ನೀವು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡದಿದ್ದರೆ ಮಾತ್ರ ಈ ಮಾಹಿತಿಯನ್ನ ನೀವು ಕಳೆದುಕೊಳ್ತೀರಾ. ದಯವಿಟ್ಟು ನೀವು ಇದನ್ನ ವೀಕ್ಷಿಸಿ. ಈಗ ಆ ಎರಡೂ ಶಕ್ತಿಶಾಲಿ ದೇವತೆಗಳ ಬಗ್ಗೆ ನಾವು ನೋಡೋಣ. ಇವು ಸಾಮಾನ್ಯ ಶಕ್ತಿಗಳು ಅಲ್ಲವೇ ಅಲ್ಲ. ಇವು ಅದೃಶ್ಯ ಶಕ್ತಿಗಳು. ನಿಮ್ಮ ಮನೆಯ ರಕ್ಷಣೆಯನ್ನ ಮಾಡುತ್ತವೆ. ಇವು ನಿಮ್ಮ ಶತ್ರುಗಳಿಂದ ನಿಮ್ಮನ್ನ ರಕ್ಷಿಸಿವೆ ಮತ್ತು ಅವರ ತಾಂತ್ರಿಕ ಕ್ರಿಯೆಗಳನ್ನು ನಾಶಪಡಿಸಿವೆ. ಇವು ನಿಮ್ಮ ಕುಟುಂಬವನ್ನ ಸುರಕ್ಷಿತವಾಗಿ ಇಡುತ್ತವೆ ಮತ್ತು ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತವೆ. ಇವು ಕಾರಣವಿಲ್ಲದೆ ಯಾರಿಗೂ ಸಹಾಯ ಮಾಡೋದೇ ಇಲ್ಲ. ನೀವು ಇವರ ಕೃಪೆಗೆ ಪಾತ್ರರಾಗಿರುವುದರಿಂದಲೇ ಇವು ನಿಮ್ಮ ಸಹಾಯ ಅಂದ್ರೆ ನಿಮಗೆ ತುಂಬಾನೇ ಹೆಚ್ಚಿನದಾಗಿ ಈ ಧನಾಭಿವೃದ್ಧಿ ಆಗಲಿ ಏನೇ ಒಂದರಲ್ಲಿ ನಿಮಗೆ ಸಹಾಯ ಅನ್ನೋದು ಮಾಡ್ತಾ ನಿಮಗೆ ಈ ಧನಾಭಿವೃದ್ಧಿ, ಆರೋಗ್ಯ, ಕುಟುಂಬದ ಸಮಸ್ಯೆ ಎಲ್ಲಾ ಸಮಸ್ಯೆಯಿಂದ ನಿಮಗೆ ಹೊರತರ್ತಾ ಇದ್ದಾರೆ. ಆದರೆ ಒಂದು ಮುಖ್ಯ ವಿಷಯ ಇದೆ. ಇಲ್ಲಿ ಈ ಶಕ್ತಿಗಳು ನಿಮ್ಮಿಂದ ಒಂದು ವಿಶೇಷ ವಿಷಯವನ್ನ ಕೇಳುತ್ತಿವೆ. ನೀವು ಅದನ್ನ ನೀಡದಿದ್ರೆ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಈ ವಿಷಯ ಕೇಳಿದರೆ ನೀವು ಬೆಚ್ಚಿ ಬೀಳಬಹುದು. ಈ ಶಕ್ತಿಗಳ ಒಂದು ಆಶೀರ್ವಾದ ಪಡೆಯಲು ನೀವು ನಿಮ್ಮ ತಪ್ಪುಗಳನ್ನು ತಪ್ಪಿಸಲೇಬೇಕು. ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ನಿಮಗೆ ಗೊತ್ತೇ, ಇದೇನಾ ನೀವು ನಿಮ್ಮ ಜೇಬಿನಲ್ಲಿ 2 ಸಣ್ಣ ವಸ್ತುಗಳನ್ನು ಇಟ್ಟುಕೊಂಡ್ರೆ ಸಂಪೂರ್ಣ ಜಗತ್ತು ನಿಮ್ಮ ಹಿಂದೆ ಓಡುತ್ತೆ ಎಂದು ಹೇಳಲಾಗುತ್ತೆ. ಜನರು ಹೇಳುತ್ತಾರೆ, ಆ ವ್ಯಕ್ತಿ ತನ್ನ ಪರಿಶ್ರಮ ಮತ್ತು ಸಾಧನೆಯಿಂದ ಸಂಪೂರ್ಣ ಜಗತ್ತನ್ನ ತನ್ನ ಪಾದಗಳ ಮುಂದೆ ತಗ್ಗಿಸಿಕೊಂಡಿದ್ದಾನೆ. ಇದೇ ಪರಿಸ್ಥಿತಿ ನಿಮ್ಮ ಜೀವನದಲ್ಲೂ ಆಗಬಹುದು. ನೀವು ಆ 2 ಸಣ್ಣ ವಸ್ತುಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಬೇಕು. ಅವುಗಳ ಬಗ್ಗೆ ವಿವರವಾಗಿ ಹೇಳುವುದಕ್ಕೂ ಮೊದಲು, ನೀವು ಜೀವನದಲ್ಲಿ ತುಂಬಾನೇ ಕಷ್ಟ ಅನುಭವಿಸುತ್ತಿದ್ರೆ ಅಥವಾ ಯಶಸ್ಸು ಸಿಗುತ್ತಿಲ್ಲವೆಂದರೆ ನೀವು ಇದನ್ನ ಮಾಡಲೇಬೇಕು. ಹಾಗಾಗಿ ಈ ಒಂದು ಜೀವನ ಅಂದ್ರೆ ಎಲ್ಲರಿಗೂ ಸಹ ತುಂಬಾ ಸುಲಭವಾಗಿ ಇರುವುದಿಲ್ಲ. ಹಾಗಾಗಿ ಎಲ್ಲಾ ಕಷ್ಟಗಳಿಂದ ನೀವು ಹೊರ ಬರಬೇಕು ಅನ್ನೋದಾದ್ರೆ ಇದನ್ನ ನೀವು ಪಾಲಿಸಲೇಬೇಕಾಗುತ್ತೆ. ಈ ಧನ ಸಂಪತ್ತು ಮತ್ತು ಸಂತೋಷದಿಂದ ನಿಮ್ಮ ಜೀವನ ಕೂಡಿರಬೇಕು ಅನ್ನೋದಾದ್ರೆ ಈ ಮುಂದಿನ ಒಂದು 48 ಗಂಟೆಗಳಲ್ಲಿ ನಿಮಗೆ ಒಂದು ಈ ಕೀರ್ತಿ ಅನ್ನೋದು ಸಿಗಬೇಕು. ಜೀವನದಲ್ಲಿ ಕೆಲವು ಅಪ್ರತೀಕ್ಷಿತ ಕ್ಷಣಗಳು ಸಂಭವಿಸಬಹುದು. ಅವು ನಿಮಗೆ ದೊಡ್ಡ ಆಘಾತವಾಗಬಹುದು. ಈ ಘಟನೆಗಳು ನಿಮ್ಮ ಸಂತೋಷವನ್ನ ಪ್ರಭಾವಿಸಬಹುದು. ನೀವು ಎಚ್ಚರಿಕೆಯಿಂದ ಇರದಿದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು.
ನಿಮ್ಮ ಮನೆಯೊಳಗೆ ನಕಾರಾತ್ಮಕ ಶಕ್ತಿಯ ಪ್ರವೇಶವಾಗುವ ಸಾಧ್ಯತೆ ಇದೆ. ಅದು ಒಂದು ಪ್ರೇತಾತ್ಮೆಯ ಪ್ರಭಾವವಾಗಿರಬಹುದು. ಇದು ಯಾಕೆ ನಡೆಯುತ್ತಿದೆ? ನೀವು ಏನಾದರೂ ತಪ್ಪು ಮಾಡಿದ್ದೀರಾ ಅಥವಾ ಯಾರಾದರೂ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾರಾ? ಈ ಪ್ರಶ್ನೆಗಳ ಉತ್ತರವನ್ನ ನಾವು ಈಗಲೇ ನೋಡೋಣ. ಮುಂದಿನ 48 ಗಂಟೆಗಳಲ್ಲಿ ಯಾರ ಜೊತೆಯೂ ಬೇಡವಾದ ಜಗಳ ಮಾಡ್ಕೋಬೇಡಿ. ಯಾರಾದರೂ ನಿಮಗೆ ನಿಂದಿಸಿದರೂ, ತಪ್ಪು ಮಾತುಗಳನ್ನಾಡಿದರೂ ಅವರನ್ನ ನಿರ್ಲಕ್ಷಿಸಿ ದೂರವಿರಿ. ಶಾಂತವಾಗಿದ್ದು ಯೋಚಿಸಿದರೆ ನೀವು ಸಮಸ್ಯೆಯಿಂದ ಸುಲಭವಾಗಿ ಹೊರಬರಬಹುದು. ಇದೀಗ ನಾವು ಕೆಲವು ವಿಶೇಷ ಉಪಾಯಗಳನ್ನ ಹೇಳ್ತೇವೆ. ಈ ಉಪಾಯಗಳನ್ನು ಅನುಸರಿಸಿದರೆ ನಿಮ್ಮ ಶತ್ರುಗಳನ್ನ ಗೆಲ್ಲಬಹುದು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ದೂರವಾಗಬಹುದು. ಮುಂದಿನ 48 ಗಂಟೆಗಳು ಬಹಳ ಮಹತ್ವವಾದವು. ನಿಮ್ಮ ವಿರುದ್ಧ ಕೆಲವರು ಗುಪ್ತವಾಗಿ ಕೆಲಸ ಮಾಡಬಹುದು. ಅವರು ಈ ತಂತ್ರ ಮಂತ್ರಗಳ ಸಹಾಯದಿಂದ ನಿಮಗೆ ಹಾನಿ ಮಾಡಬಹುದು ಅಥವಾ ನಿಮ್ಮ ಬಗ್ಗೆ ಸುಳ್ಳು ವದಂತಿಗಳನ್ನು ಹರಡಬಹುದು. ಆದ್ದರಿಂದ ತುಂಬಾ ಎಚ್ಚರಿಕೆಯಿಂದಿರಿ. ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ನಿಮ್ಮ ವಿಷಯಗಳನ್ನು ಯಾರೊಂದಿಗೆ ಹಂಚಿಕೊಳ್ಳುವುದಕ್ಕೂ ಮುಂಚೆ ಯೋಚಿಸಿ. ನೀವು ಈ ಸಲಹೆಗಳನ್ನು ಅನುಸರಿಸಿದರೆ ನಿಮ್ಮ ಭವಿಷ್ಯ ಸಂತೋಷಕರವಾಗಿರುತ್ತೆ. ಭಗವಾನ್ ವಿಷ್ಣುವಿನ ಕೃಪೆಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ. ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಬರುತ್ತೆ. ಕೆಲವು ಸೂಚನೆಗಳು ನಿಮಗೆ ಸಕಾರಾತ್ಮಕ ಶಕ್ತಿಯ ಎಚ್ಚರಿಕೆಯನ್ನ ನೀಡಬಹುದು. ಇಲ್ಲಾಂದ್ರೆ ನಿಮ್ಗೆ ಈ ಒಂದು ನಕಾರಾತ್ಮಕ ಶಕ್ತಿ ಬಂದ್ಬಿಡುತ್ತೆ. ಹಾಗಾಗಿ ಈ ಮನೆಯಲ್ಲಿ ಅಸಹಜ ವಾತಾವರಣ, ಅಶಾಂತಿ, ವಿಚಿತ್ರ ಕನಸುಗಳು, ಈ ಲಕ್ಷಣಗಳು ಗಮನಿಸಿದರೆ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪರ್ಸ್ನಲ್ಲಿ ಒಂದು ನಿಂಬೆಹಣ್ಣು ಮತ್ತು ಈ ಒಂದು ಕಪ್ಪು ಎಳ್ಳು ಇಡೀ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ತುಪ್ಪದ ದೀಪ ಹಚ್ಚಿ. ಅಮಾವಾಸ್ಯೆಯ ರಾತ್ರಿ ಅಥವಾ ಈ ಹುಣ್ಣಿಮೆಯ ರಾತ್ರಿ ಈ ಕರ್ಪೂರ ಮತ್ತು ಲವಂಗವನ್ನ ಈ ಬೆಳ್ಳಿಯ ಪಾತ್ರೆಯಲ್ಲಿ ಹಚ್ಚಿ ಮನೆಯೊಳಗೆ ತೋರಿಸಿ. ಈ ಕ್ರಮಗಳು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತರುತ್ತೆ. ಮುಂದಿನ 24 ಗಂಟೆಗಳಲ್ಲಿ ನಿಮಗೆ 5 ದೊಡ್ಡ ಸಂತೋಷಕರ ಸುದ್ದಿಗಳು ಸಿಗಬಹುದು. ಭಗವಾನ್ ವಿಷ್ಣುವಿನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಬೆಳವಣಿಗೆ ಸಂಭವಿಸುತ್ತೆ. ಈ ಸಮಯವನ್ನ ಸರಿಯಾಗಿ ಬಳಸಿಕೊಳ್ಳಿ. ನಿಮ್ಮ ಪರಿಶ್ರಮ ಮತ್ತು ನಂಬಿಕೆ ನಿಮಗೆ ಯಶಸ್ಸನ್ನ ತರುತ್ತೆ. ಶ್ರೀಕೃಷ್ಣನು ಹೇಳುವಂತೆ ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಅದು ಶಕ್ತಿಯಾಗುತ್ತೆ. ಇತರರ ಮೇಲೆ ನಂಬಿಕೆ ಇಟ್ಟರೆ ಅದು ದುರ್ಬಲತೆ ಆಗಬಹುದು. ನಿಮ್ಮ ಉತ್ತಮ ಗುಣಗಳ ಮೂಲಕ ನಿಮ್ಮ ಗುರುತು ನಿರ್ಮಿಸಿಕೊಳ್ಳಿ. ನಿಮ್ಮ ಪರಿಶ್ರಮವೇ ನಿಮ್ಮ ಭವಿಷ್ಯವನ್ನ ರೂಪಿಸುತ್ತೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ನಡೆಯಿವೆ. ನಿಮ್ಮ ಯಶಸ್ಸಿನ ಸಮಯ ಈಗ ಪ್ರಾರಂಭವಾಗುತ್ತಿದೆ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಆದಷ್ಟು ನೀವು ಹೊರಗಡೆ ಹೋಗ್ಬೇಕಾದ್ರೆ ಈ ತುಳಸಿ ಗಿಡದ ಬೇರಿನ ಕೆಳಗಡೆ ಮಣ್ಣನ್ನ ಇರುತ್ತಲ್ಲ, ಅದನ್ನ ತಗೊಂಡು ನೀವು ಹಣೆಗೆ ಹಚ್ಚಿ ಹೊರಗಡೆ ಹೋಗೋದ್ರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು, ಧನಾಭಿವೃದ್ಧಿ, ಜಯ ಖಂಡಿತ ನಿಮ್ಮದೇ. ಈ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆಯನ್ನ ಕಾಣ್ತೀರಾ. ತುಂಬಾ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರೆ ಅದರಲ್ಲೂ ಕೂಡ ನೀವು ಚೇತರಿಕೆಯನ್ನ ಕಾಣ್ತೀರಾ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನ ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಧನ ಪ್ರಾಪ್ತಿ ಯೋಗ ಕೂಡಿ ಬರುತ್ತೆ. ನೋಡಿದ್ರಲ್ಲ, ಈ ಸಿಂಹ ರಾಶಿಯವರು ಏನೆಲ್ಲ ಈ ಒಂದು ಸರಳ ವಿಧಿವಿಧಾನಗಳನ್ನ ಬಳಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನ ನೀವು ಪಾಲಿಸಿ. ಎಷ್ಟೇ ಕೆಲಸವಿದ್ರೂ ಇದನ್ನ ನೀವು ಪಾಲಿಸಿ. ಮತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.